ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ರಾಶ್ಚೆರುವಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸಭೆ. ಚೇಳೂರು ತಾಲೂಕಿನ ರಾಶ್ಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಈ ಬಳಿಕ ಶಾಸಕರು ಮಾತನಾಡಿ, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಸಭೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸ್ಥಳದಲ್ಲೇ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್ಕಾರದ ಕಂದಾಯ, ಪಂಚಾಯಿತಿ ಸೇರಿದಂತೆ ಇಲಾಖೆಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ನನ್ನ ಕ್ಷೇತ್ರದ 3 ತಾಲೂಕುಗಳಾದ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮನೆಗೆ ಭೇಟಿ ಮಾಡಿ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಗತ್ಯ ದಾಖಲೆ ಪಡೆದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತಿದೆ. ಪೋಡಿ ದುರಸ್ತಿಯಂತಹ ಕೆಲಸಗಳಿಗೆ ಅಗತ್ಯ ದಾಖಲೆ ನೀಡಿದರೆ 20 ದಿನಗಳ ಒಳಗೆ ಸಿಬ್ಬಂದಿ ಮನೆಗೆ ಭೇಟಿ ನೀಡಿ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಕಡಲೆಕಾಯಿ, ಬಿತ್ತನೆ ಬೀಜ ವಿತರಣೆ ಮಾಡಿದರು. ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು, ವಿವಿಧ ಸ್ತ್ರೀಶಕ್ತಿ ಸಂಘಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಚೆಕ್ ವಿತರಣೆ, ಕಂದಾಯ ಇಲಾಖೆಯಿಂದ ಕಂದಾಯ, ಗ್ರಾಮ ಪಿಂಚಣಿ, ಪೌತಿ ಖಾತೆ, ಪೋಡಿ, ತಿಳುವಳಿಕೆ ಪತ್ರ, ಈ ಖಾತೆ ಹಕ್ಕುಪತ್ರಗಳು ಸೇರಿದಂತೆ ಸರ್ಕಾರದ ಯೋಜನೆಗಳ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಹಾಗೆ ನಾವು ಸ್ವಲ್ಪ ಇಲ್ಲಿ ತೆಲುಗು ಭಾಷಿಕರು ಜಾಸ್ತಿ, ನಾವು ಕನ್ನಡದಲ್ಲಿ ಮಾತಾಡಿ ಕೆಲವು ಅರ್ಥ ಆಗಲ್ಲ. ನಾವು ಬಂದಿರೋದು ನಿಮ್ಗೆ అర్థ ಮಾಡಿಸ್ಬೇಕು. నీళ్ళు అందరికీ తాగేకి 2 మన బిడ్డలకి పనులు పిచ్చలాంటి 2 హాస్టల్ ఉండే, అవి ఈ ఏడాది నెరవేరిండాయి. గవర్నమెంట్ ఒక దయచేయాలంటే ಹೆಚ್ಚು ಕಮ್ಮಿ మీరు నమ్ముతారో ఇస్తారో ఆ 2000 ఎకరాలకి లెవెల్ చేసాకే గవర్నమెంట్ 1000 కోట్లు ఇస్తా ఉండేది. బాగా 1000 కోట్ల లెవెలింగ్ ఇస్తా ఉండేది ఆ 2000 ఎకరాలకి. ఏడో కూర్చొని ఏమేమో మాట్లాడతారు, అదేమాయా ఇదేమాయా అంట. నేను ఈ పొద్దు చెప్తాను, నేను ఆ పొద్దు యా మీటింగ్లోనా నేను రూపాయి కూడా చెప్పండి, 3 శనక్కాయలు ఇస్తాను. నేను 626 మూట్లకి రాష్ట్రానికి నేను అలోకేషన్ చెప్పించింటే 250 జనం కూడా చిక్కిండదు. మళ్ళీ ఏదో ఎమ్మెల్యే మాకు శనక్కాయలు వేయాలంటే ఎట్లా నేను మీకు ఇచ్చేది? మీరు చేయరు, మళ్ళీ నన్ను తిట్టుకుంటుంది. 200 ఎకరాలు ఇండస్ట్రీ వస్తే మన బిడ్డలు బెంగళూరు పని అంతా ఈడే చెప్తుంది. మ్యాక్సిమం మన ఫ్యాక్టరీలోనే చెప్తుంది. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮಾನ್ಯ ಶಾಸಕರು ಸುಬ್ಬಾರೆಡ್ಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿದೆ. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸವಲತ್ತುಗಳು ಪಾರದರ್ಶಕವಾಗಿ ಎಲ್ಲ ಪ್ರಜೆಗಳಿಗೂ ಅಥವಾ ಫಲಾನುಭವಿಗಳಿಗೂ ತಲುಪಬೇಕು ಅನ್ನೋದು ಬಹು ಮುಖ್ಯ ಉದ್ದೇಶ ಆಗಿರುತ್ತೆ. ನಮಗೆಲ್ಲ ಇದೊಂದು ದೊಡ್ಡ ಜವಾಬ್ದಾರಿ. ಇಂತಹ ಮಹೋತ್ತರವಾದ ಕೆಲಸವನ್ನು ನಮ್ಮ ಸುಬ್ಬಾರೆಡ್ಡಿ ಸರ್ ಅವರು ಕಳೆದ ವರ್ಷಗಳಿಂದ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಾರದರ್ಶಕವಾಗಿ ಎಲ್ಲ ಸವಲತ್ತುಗಳು ಕನ್ಸರ್ನ್ ಪ್ರಜೆಗೆ ತಲುಪಬೇಕು ಅಂತ ಈ ಮುಖ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಬಹು ಮುಖ್ಯ ಉದ್ದೇಶ ಏನು ಅಂದ್ರೆ, ಯಾವುದೇ ಫಲಾನುಭವಿ ಆಗಿದ್ರು, ಯಾವುದೇ ಸರ್ಕಾರದ ಸವಲತ್ತಾಗಿದ್ರು, ಯಾವುದೇ ಒಂದು ಪಾರದರ್ಶಕವಾಗಿ ಎಲ್ಲೂ ಯಾವುದೇ ಒಂದು ಲೂಪೋಲ್ ಇಲ್ಲದೆ ಅವರಿಗೆ ಇಲ್ಲೇ ಸರ್ ತಮ್ಮ ಮುಖಾಂತರನೇ ತಲುಪಬೇಕು ಅಂತ ಇದನ್ನ ಆಯೋಜಿಸಿದ್ದಾರೆ. ಅದು ಮಾತ್ರ ಅಲ್ಲ, ಅದೇ ರೀತಿ ನಮ್ಮ ಈಗ ಯಾವುದೇ ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಯಾವುದೇ ಸಮಸ್ಯೆ ಇರ್ಬೋದು, ತಾವು ನಮ್ಮ ಅರ್ಜಿಯನ್ನು ನೀಡಿದ್ರೆ ಆದಷ್ಟು ಇಲ್ಲೇ ಪರಿಹಾರ ಕೊಡ್ಲಿಕ್ಕೆ ನಾವು ಪ್ರಯತ್ನಿಸ್ತೇವೆ.
ನಮ್ಮ ಸರ್ ಆದಿಯಲ್ಲಿ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ಆಡಳಿತ, RDPR ಇಂದ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ನಾವಿದ್ದೇವೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಇಲ್ಲೇ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಇಲ್ಲಂದ್ರೆ ಅತಿ ಶೀಘ್ರವಾಗಿ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಕೊಡ್ತೇವೆ. ಇರಬೇಕು ಅಂತಕ್ಕಂಥದ್ದು ಸಾಹೇಬರ ಮಹದಾಸೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ತಾಯಿಯರ ಒಂದು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಇವತ್ತು ಶ್ರೀಮಂತ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಗೌರವಾನ್ವಿತ DK ಶಿವಕುಮಾರ್ ಅವ್ರಿಗೆ, CM ಸಿದ್ದರಾಮಯ್ಯನವ್ರಿಗೆ ನಾನು ಅವ್ರ ಗಮನ ಸೆಳೆದಿದ್ದೀನಿ. ನನಗೂ ಈ ಸಲ ಬಾಗೇಪಲ್ಲಿಗೆ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಒಂದೇ ಸಚಿವ ವಂಚಿತರಾಗಿರುವಂಥ ಕ್ಷೇತ್ರ, ಅದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ನೋಡೋಣ ಅನ್ನೋ ಮಾತೇಳಿದ್ದಾರೆ. ನೋಡೋಣ, ನನಗೇನು ಕೊಟ್ಟರೂ ಪರವಾಗಿಲ್ಲ, ಕೊಡದೇ ಇದ್ದರೂ ಪರವಾಗಿಲ್ಲ. ನನ್ನ ಕೆಲಸ ನಾನು ಜನರ ಮಧ್ಯೆ ಇದ್ದು ಮಾಡ್ಕೊಂಡು ಹೋಗ್ತಾಯಿರ್ತೀನಿ. SIR ಬಗ್ಗೆ 96% ಫಾರಮ್ಸ್ ಕೊಟ್ಟಿದ್ದೀವಿ. ನಮ್ಗೆ ವಾಪಸ್ 23% ವಾಪಸ್ಸು ಬಂದಿದೆ. ಬೇರೆ ಕ್ಷೇತ್ರದಲ್ಲಿ ಈ ಕಲ್ಯಾಣ ಮಂಟಪಗಳಲ್ಲಿ ಗುಂಪಾಗಿ ಮಾಡೋದು, ಇಲ್ಲ ನಮ್ಮ ಮಸೀದಿಗಳಲ್ಲಿ ಮಾಡೋದು ನಾನು